ಶರಣಾರ್ಥಿ. ಪೂಜ್ಯರ ಪಾದಕ್ಕೆ ಒಡಮುಟ್ಟು. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ವಿಶ್ವನಾಥ್ ಪಾಟೀಲ್ ಗೌನಹಳ್ಳಿಯವರೇ ಹಾಗೂ ಆತ್ಮೀಯ ಸೋದರಿ ಮಾಲಾ ಕಣ್ಣಿಯವರೇ ಹಾಗೂ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಹಾಗೂ ಗ್ರಾಮದ ಹಿರಿಯರೇ, ಮಹಿಳೆಯರೇ, ತಾಯಿಯಂದಿರೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಪ್ರತಿ ವರ್ಷ ಈ ವೇದಿಕೆ ಮೇಲೆ ನಾವು ಈ ಊರವರೇ ಇದ್ದಂಗೆ ನಾವು ಆದರೂ ಕೂಡ ಅತಿಥಿಗಳಾಗಿ ಕರೀತಾರೆ. ಅತಿಥಿಗಳು ಅನ್ನೋದಕ್ಕಿಂತ ಮನೆ ಮಕ್ಕಳು ನಾವೆಲ್ಲ ಇದ್ದಿದ್ದು. ನಿಮ್ಮೆಲ್ಲರ ಚಪ್ಪಾಳೆ, ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಬೆಳೆದು ಬಂದಿದ್ದು. ಉದನೂರು ಬೇರೆ ಅಲ್ಲ, ಕೋಟ್ನೂರು ಬೇರೆ ಅಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರು, ನನ್ನ ಸೋದರರು, ಆತ್ಮೀಯರೆಲ್ಲರೂ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬಂದಿದ್ದು. ಇವತ್ತು ಈ ವರ್ಷ ವಿಶೇಷ ಏನಪ್ಪ ಅಂದ್ರೆ ಪೂಜ್ಯ ಅಪ್ಪಾಜಿಯವರ ಅಮೃತವಾಣಿ ಕೇಳಲಿಕ್ಕೆ ನಿಮಗೆಲ್ಲ ಅವಕಾಶ ಸಿಗೋದಲ್ಲ. ನೀವೆಲ್ಲ ಪುಣ್ಯ ಮಾಡಿರಿ ಅನ್ಕೋತೀನಿ. ಕಡಿಕಾಳು ಮಡಿವಾಳಪ್ಪನವರ ಜೀವನ ಸಾಧನೆ ಪೂಜ್ಯ ಅಪ್ಪಾಜಿಯವರ ಬಾಯಿಯೊಳಗೆ ಅಳ್ಳು ಹೊರದಂಗೆ ಬರ್ತದೆ. ಯಾಕಂದರೆ ಆ ಭಾಗದವರೇ ಅಷ್ಟೇ ಚಿರಪರಿತರು, ಅವ್ರ ಬಗ್ಗೆ ತಿಳ್ಕೊಂಡವರು. ಯಾಕಂದರೆ ಇದು ಹೆಂಗದಪ್ಪ ಅಂತ ಕೇಳಿದ್ರೆ ನಮ್ಮ ಜಡಗ ಮುಗುಳ್ಕೋಡು ಮಠ ಜೋಡ ಬಸವೇಶ್ವರ ಜಾತ್ರಾ ಮಹೋತ್ಸವ ನಾವೆಲ್ಲರೂ ಏನು ಮಾಡ್ತೀವಿ, ಇಲ್ಲಿ ನಮ್ಮಲ್ಲಿ ಜಾತಿ ರಹಿತವಾಗಿರ್ತಕ್ಕಂಥ ಮಠ ಅಂತಲೇ ಕರಿತೀವಿ. ಯಾಕಂದರೆ ಪಂಚಳ ಕುಲದಲ್ಲಿ ಸಿದ್ಧಲಿಂಗನಾದೆ, ಹಾಲಮತದ ಎಲ್ಲ ಲಿಂಗನೇ ಗುರು ಎಂದು ಸಾರಿದೆ, ಜಂಗಮ ಕುಲದಲ್ಲಿ ಜನಿಸಿ ಬಂದು ನೂರಾರು ರೂಪ ತೋರುವ, ನೀನು ಯಾವ ಕುಲದವನೋ ನಾನರಿಯೇ ಮುರುಘರಾಜೇಂದ್ರ ಗುರು ಸಿದ್ದರಾಮ ಎನ್ನುವಂತೆ ಯಾವ ಜಾತಿ ಇಲ್ಲ ಇಲ್ಲಿ. ಯಾಕಂದರೆ ಇವತ್ತು ಕಡಿಕೋಳ ಮಡಿವಾಳಪ್ಪನವರೇ ಕೆಲವೊಂದು ತಮ್ಮ ತಮ್ಮ ಒಂದು ಹಾಡುಗಳದಾಗ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಸಮಾಜದ ಸಾತ್ವಿಕತೆಯನ್ನು ಬರೆದು ಕೊಟ್ಟ. ಏನಾಗುತ್ತಾದೋ ಎಂತಾಗುತ್ತಾದೋ ಆ ಹಾಡು ಕೇಳಬೇಕು. ಮುಡುಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ ನೀವು, ಮುಡುಚಟ್ಟೆಲ್ಲಾದ ಹೇಳಣ್ಣ ಅಂಥೇಳಿ. ಇದೆಲ್ಲ ಇವರ ಜೀವನ ಸಾಧನೆ ಚರಿತ್ರೆ ಬರೆದವ್ರು ಯಾರು ಅಂತ ಕೇಳಿದ್ರೆ ಅವ್ರು ಮುಸ್ಲಿಂ ವ್ಯಕ್ತಿ, LBK ಅಲ್ದಾಳ್ ಅವರು, ದೊಡ್ಡ ಸಾಹಿತಿಗಳು. ಇಲ್ಲಿ ಯಾಕೆ ಜಾತಿ ಬರಲ್ಲ ಅಂತ ನಾ ಹೇಳಕತ್ತೀನಿ. ಬರದವರು ಮುಸ್ಲಿಮರಾದ್ರು, ಕೇಳೋರು ನಾವೆಲ್ಲ ಒಂದಿದ್ವಿ, ಗುರುಗಳು ಹಿಂದೂ. ಇಲ್ಲಿ ಜಾತಿ ರಹಿತವಾಗಿರ್ತಕ್ಕಂಥ ಸಂಸ್ಕೃತಿ ಅಂತ ಕರೀತಾರೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ. ಜೋಡ ಬಸವೇಶ್ವರ ಭಕ್ತರು ನಾವೆಲ್ಲ, ನಮಗೆಲ್ಲ ಒಂದೇ. ಇವತ್ತು ಈ ವೇದಿಕೆ ಮೇಲೆ ಬಹಳ ಸುಂದರವಾಗಿರ್ತಕ್ಕಂಥ ಪ್ರವಚನ ನೀವೆಲ್ಲ ಕೇಳ್ಕೊತ ಬಂದಿದ್ವಿ. ಕಡಿಕೋಳ ಮಡಿವಾಳಪ್ಪನವರ ಸಾಧನೆ ಕೇಳಿದ್ರೆ ನಮ್ಮ ಜೀವನವೇ ಬದಲಾಗ್ತದೆ. ಅವರ ಒಂದು ನಡೆದು ಬಂದ ದಾರಿ, ಅವ್ರು ಹುಟ್ಟಿದ್ದು, ಅವ್ರು ಬದುಕಿದ್ದು, ಅವ್ರು ನಡೆದಾಡಿದ್ದು, ಅವರಿಗೆ ಗುರುಗಳು ಯಾರಂತ ಗೊತ್ತಿಲ್ಲ. ಗುರುಗಳು ಹೇಳಿರ್ಬೇಕು, ಲಿಂಗ ಕಟ್ಟ ಚುನಕ್ಕೆ ವಿಚಾರ ಮಾಡ್ತಾರೆ. ಅವಾಗ ಇನ್ನೊಬ್ಬ ಗುರುಗಳು ಹೋಗಿ ಪತ್ರಿ ಗಿಡ ತಿಪ್ಪಾಗ ಹುಟ್ಟ್ಯದ ಪೂಜಾಕ್ಕೆ ಬರ್ತದಿಲ್ಲ ಅಂತ ಕೇಳ್ತಾರೆ. ಅದು ಉಪ್ಪಿನ ಚರಿತ್ರೆದಾಗ ಬರ್ತದೆ. ಅವಾಗ ಅವರಿಗೆ ಲಿಂಗ ಕಟ್ತಾರೆ. ಪತ್ರಿ ಯಾವುದಾದ್ರೇನು ಪೂಜಾಕ್ಕೆ ಬರ್ತದೆ ಅಂದಾಗ ಅವ್ರಿಗೆ ಲಿಂಗ ಕಟ್ತಾರೆ. ಹೆಸರುಗಳು ಯಾವುದು ಸ್ವಾಮಿಗಳದ್ದು ಅದು ಇನ್ನೂ ಹೇಳಿಲ್ಲ, ಮುಂದೆ ಅಪ್ಪಾಜಿಯವ್ರು ಹೇಳ್ತಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಸವಣ್ಣನ ಗುಣಗಾನ ಮಾಡ್ತಕ್ಕಂಥವ್ರು ನಾವೆಲ್ಲ ಜೋಡ ಬಸವೇಶ್ವರ ಆಶೀರ್ವಾದ ಸದಾಕಾಲ ಇರಲಿ. ಯಾಕಂದ್ರೆ ನಿಮ್ಮಲ್ಲಿ ಎಲ್ಲ ಹಿರಿಯರು ಹೆಂಗಾರಪ್ಪ ಅಂತ ಕೇಳಿದ್ರೆ ಅವ್ರ ಸ್ವರೂಪದಾಗ ನಾವು ಜೋಡ ಬಸವಣ್ಣ, ಸಿದ್ದರಾಮ, ಮುರುಘರಾಜೇಂದ್ರನ ಕಾಣ್ತೀವಿ. ಎಲ್ಲ ಯುವಕರಿಗೆ ಕೆಲಸ ಹಚ್ಚಾರ, ಆನಂದವಾಗಿ ಕೂತು ನೋಡ್ತಾರೆ. ಇಷ್ಟು ಆನಂದ ಅನ್ನಿಸ್ತದ ಅಂತ ಕೇಳಿದ್ರೆ ಅವ್ರ ಮೇಲೆ, ಮಕ್ಕಳ ಮೇಲೆ ಇರ್ತಕ್ಕಂಥ ನಂಬಿಕೆ, ಮಕ್ಕಳ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಇವರೆಲ್ಲ ಯುವಕರು ಕೂಡಿ ಸಂಪೂರ್ಣವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಜಾತ್ರೆ ಮಾಡ್ತಾರೆ. ಇದಕ್ಕೆ ನಾನು ಸುಮಾರು ವರ್ಷದಿಂದ ಈ ತೇರ್ ಆಗಕ್ಕಿಂತ ಮೊದಲೇ ಇವ್ರ ಜೊತೆಗೆ ನಾ ಇದ್ದೆ. ಆ ತೇರ್ ಟನ್ನಾಗ, ತೇರ್ ಬಂದು ಎಳೆಟನ್ನಾಗ, ಹಿಂದೆ ಎಂದೋ ಒಂದು ಕಾಲದಾಗ ತೇರ್ ನಿಂತೋಗಿತ್ತು, ಮತ್ತು ಪುನಃ ಆರಂಭ ಮಾಡಬೇಕು ಅಂತಕ್ಕಂಥದ್ದೇನು ನೀವೆಲ್ಲ ಪಣ ಕೊಟ್ಟು ಗುರುವಿನ ಆಶೀರ್ವಾದದಿಂದ ರಥೋತ್ಸವ ವಿಜೃಂಭಣೆಯಿಂದ ಹೇಳಿದ್ರಿ. ಫಸ್ಟ್ ತೇರು ಅದು ನೋಡ್ತೀವಿ, ನಿರಂತರವಾಗಿ ನಡ್ಕೊಂಡು ಬಂದವು. ಅವತ್ತಿನ ದಿವಸ